ಸಿಎಂ ಜಟಾಪಟಿಯ ನಡುವೆ ಕ್ಷಾತ್ರ ತೇಜಸ್ಸಿನ ಮುಖವನ್ನ ಇಟ್ಟುಕೊಂಡು ದೆಹಲಿಗೆ ಹೊರಟಿದ್ದ ಡಿಕೆ ಅವರ ವಿಮಾನದ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ದೆಹಲಿಗೆ ತೆರಳೋದಕ್ಕೆ ಬುಕ್ ಮಾಡಿದ್ದ ಎರಡನೇ ವಿಮಾನದ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ಹಾಗಾದ್ರೆ ಡಿಕೆ ದೆಹಲಿಗೆ ಹೋಗೋದಿಲ್ಲ. ದೆಹಲಿಗೆ ತೆರಳೋದಕ್ಕೆ ಬುಕ್ ಮಾಡಿದ್ದ ಎರಡನೇ ವಿಮಾನದ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ಕೊನೆ ಕ್ಷಣದಲ್ಲಿ 11 ಗಂಟೆ ಟಿಕೆಟ್ ರದ್ದು ಮಾಡಿ 12:30 ಟಿಕೆಟ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಬೆಳಗ್ಗೆಯಿಂದ 3ನೇ ಬಾರಿಗೆ ನಿರಂತರವಾದಂತಹ ಟಿಕೆಟ್ ಕ್ಯಾನ್ಸಲ್ ಆಗಿರುವಂತಹ ಟಿಕೆಟ್ ಬುಕ್ ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಸ್ತುತ ಏರ್ಪೋರ್ಟ್ನ ತಾಜ್ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ರು. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 12:30 ವಿಮಾನದಲ್ಲಿ ಡಿಸಿಎಂ ಡಿಕೆಶಿ ದೆಹಲಿಗೆ ತೆರಳುವ ಸಾಧ್ಯತೆ. ತಾಜ್ ಹೋಟೆಲ್ನಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ನಲಪಾಡ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಹೋಗೋ ಸಾಧ್ಯತೆ ಇದೆ. ಆದರೆ 2-3 ಬಾರಿ ಟಿಕೆಟ್ ಕ್ಯಾನ್ಸಲ್ ಆಗಿದ್ದು ಯಾಕೆ? ಅಂದುಕೊಂಡ ಪ್ಲಾನ್ಗಳು ಆಗ್ತಾ ಇಲ್ಲ ಅನ್ನೋದು ಗಮನಕ್ಕೆ ಬಂದ ಮೇಲೋ ಅಥವಾ ಈ ಸಂದರ್ಭ ಮತ್ತು ಸಮಯ ದೆಹಲಿಗೆ ಹೋಗುವುದಲ್ಲ ಅನ್ನೋದನ್ನು ನಿರ್ಧಾರ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಟಿಕೆಟ್ ಕ್ಯಾನ್ಸಲ್ ಮಾಡಿ ಏರ್ಪೋರ್ಟ್ ಪಕ್ಕದಲ್ಲೇ ವಾಸ್ತವ್ಯ ಹೂಡಿದ್ರು ಡಿಕೆ ಶಿವಕುಮಾರ್ ನಲಪಾಡ್. ದೆಹಲಿಗೆ ತೆರಳೋದಕ್ಕೆ ಬುಕ್ ಮಾಡಿದ್ದ ಎರಡನೇ ವಿಮಾನದ ಟಿಕೆಟ್ ಕೂಡ ಕ್ಯಾನ್ಸಲ್. ಕೊನೆ ಕ್ಷಣದಲ್ಲಿ 11 ಗಂಟೆ ಟಿಕೆಟ್ ರದ್ದು ಮಾಡಿ 12:30 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಡಬಹುದು. ಬೆಳಗ್ಗೆಯಿಂದ 3 ಬಾರಿ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ಟಿಕೆಟ್ ಬುಕ್ ಮಾಡಿದ ಡಿಸಿಎಂ ಡಿಕೆಶಿ ಪ್ರಸ್ತುತ ಏರ್ಪೋರ್ಟ್ನ ತಾಜ್ ಹೋಟೆಲ್ನಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 12:30 ವಿಮಾನದಲ್ಲಿ ಡಿಸಿಎಂ ಡಿಕೆಶಿ ದೆಹಲಿ ತೆರಳೋ ಸಾಧ್ಯತೆಗಳಿದ್ದಾವೆ. ಇನ್ನು ದೆಹಲಿಗೆ ಹೋದ ನಂತರ ಆಗಬಹುದಾದ ಪೊಲಿಟಿಕಲ್ ಡೆವಲಪ್ಮೆಂಟ್ಗಳು, ಯಾರನ್ನು ಭೇಟಿಯಾಗ್ತಾರೆ, ಏನು ಮಾತನಾಡ್ತಾರೆ, ಯಾರನ್ನ ಭೇಟಿಯಾಗಿ ಸುದೀರ್ಘವಾದ ಚರ್ಚೆ ಮಾಡ್ತಾರೆ ಅನ್ನೋದೇ ಈಗಿರ್ತಕ್ಕಂತಹ ಪೊಲಿಟಿಕಲ್ ಪ್ರಶ್ನೆ. ಕೆ.ಸಿ. ವೇಣುಗೋಪಾಲ್ ದೆಹಲಿಯಲ್ಲಿದ್ದಾರೆ, ಇನ್ನು ಸುರ್ಜೇವಾಲಾ ಕೂಡ ದೆಹಲಿಯಲ್ಲಿದ್ದಾರೆ. ರಾಹುಲ್ ಗಾಂಧಿಯನ್ನು ನೇರವಾಗಿ ಭೇಟಿ ಮಾಡ್ತಾರೋ, ಎಐಸಿಸಿ ಅಧ್ಯಕ್ಷರ ಜೊತೆ ನಿನ್ನೆ ಮೊನ್ನೆಯಷ್ಟೇ ನನ್ನ ಕಷ್ಟ ಸುಖಗಳನ್ನು ದೆಹಲಿ ನಾಯಕರ ಜೊತೆ ಹಂಚ್ಕೋಬೇಕು ಅಂತ ಮನದಾಳದ ಇಂಗಿತವನ್ನು ವ್ಯಕ್ತಪಡಿಸಿದರು. ಹಾಗಾಗಿ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತಹ ಪೊಲಿಟಿಕಲ್ ಡೆವಲಪ್ಮೆಂಟ್ಗಳ ಬಗ್ಗೆ ಏನಾದರೂ ಮಾತನಾಡಲಿದ್ದಾರಾ? ಇತ್ತೀಚೆಗೆ ಡಿಕೆ ಶಿವಕುಮಾರ್ ಕೊಟ್ಟಂತಹ ಪೊಲಿಟಿಕಲ್ ಸ್ಟೇಟ್ಮೆಂಟು, ನನಗೂ ಕೂಡ ಒಂದಷ್ಟು ರಾಜಕೀಯ ಕಷ್ಟ ದುಃಖಗಳಿದ್ದಾವೆ, ಆ ದುಃಖ ದುಮ್ಮಾನಗಳನ್ನು ಡೆಲ್ಲಿ ನಾಯಕರ ಜೊತೆ ಹಂಚ್ಕೋಬೇಕು. ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯರ ಹೇಳಿಕೆ, ಮತ್ತೊಂದು ಕಡೆ ರಾಮನಗರ ಶಾಸಕ ಇಕ್ಬಾಲ್ ಅನ್ಸಾರಿಯ ಸಮರ್ಥನೀಯ ಮಾತುಗಳು. ಈ ಎಲ್ಲದರ ನಡುವೆ ಡಿಕೆ ಶಿವಕುಮಾರ್ ಅವರು ದೆಹಲಿ ಭೇಟಿ ಮಾಡಿ ಒಂದು ಕ್ಷಾತ್ರ ತೇಜಸ್ಸಿನ ಮುಖವನ್ನು ಇಟ್ಕೊಂಡು ಮರಳಿ ಕರ್ನಾಟಕಕ್ಕೆ ಬರ್ತಾರಾ? ಇಲ್ಲಿರ್ತಕ್ಕಂಥ ಅನೇಕ ರಾಜಕೀಯ ಪಕ್ಷಗಳ ಒಳಗೊಳಗೆ ಚರ್ಚೆ ಆಗ್ತಾ ಇರತಕ್ಕಂತಹ ವಿಚಾರ. ಇನ್ನು ಸಿದ್ದರಾಮಯ್ಯ ನನಗೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಅನ್ನೋ ಥರ ಅವರ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಬ್ಯುಸಿ ಇದ್ದಾರೆ. ಡಿಕೆ ಶಿವಕುಮಾರ್ ಆತುರಾತುರದಿಂದ ದೆಹಲಿ ಭೇಟಿಗೆ ಸಜ್ಜಾಗಿರೋದು ಯಾಕೆ? ಬೆಳಿಗ್ಗೆಯಿಂದ ಈವರೆಗೂ ಕೂಡ 3 ಬಾರಿ ಅವರ ವಿಮಾನದ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ಒಮ್ಮೆ ಕನೆಕ್ಟ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ಹೀಗೆ ನಿರಂತರವಾಗಿ ನಡೀತಿರೋದು ಯಾಕೆ? ದೆಹಲಿ ಭೇಟಿಯಲ್ಲಿ ಏನೋ ಸಮಥಿಂಗ್ ಪೊಲಿಟಿಕಲ್ ರಹಸ್ಯಗಳ ಅಡಗಿದಾವ. ಒಂದು ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಆಗಿದ್ದೇ ಆದಲ್ಲಿ ಇವತ್ತು ಅತಿ ದೊಡ್ಡ ಪೊಲಿಟಿಕಲ್ ಬ್ರೇಕಿಂಗ್ ಲಭ್ಯವಾಗುತ್ತೆ. ಹಾಗಾದರೆ ಆ ತರಹದ್ದೊಂದು ಸುದೀರ್ಘ ಚರ್ಚೆಗೆ ಇವತ್ತು ದೆಹಲಿ ಸಾಕ್ಷಿಯಾಗುತ್ತಾ? ಸುರ್ಜೇವಾಲಾ ಈ ಹಿಂದೆ ಸಾಕಷ್ಟು ಬಾರಿ ಡಿಕೆ ಭೇಟಿಯನ್ನು ನಿರಾಕರಿಸಿದ್ರು. ವೇಣುಗೋಪಾಲ್ ಕೂಡ ಡಿಕೆ ಭೇಟಿಯಾದರೆ ಡಿಕೆಯ ಒಳಗಿರೋ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡೋದು? ಒಂದು ಕಡೆ ಹೈಕಮಾಂಡ್ ನಾಯಕರು ಈವರೆಗೂ ಕೂಡ ಅಧಿಕಾರ ಹಂಚಿಕೆ ಅರ್ಥಾತ್ ಪವರ್ ಶೇರಿಂಗ್ ವಿಚಾರವಾಗಿ ಮಧ್ಯಪ್ರವೇಶ ಮಾಡಿಲ್ಲ. ಔಪಚಾರಿಕ ಮಧ್ಯಪ್ರವೇಶ ಇಲ್ಲದೆ ಒಂದು ತರಹದ ಸುದೀರ್ಘವಾದ ಮೌನದಲ್ಲಿರ್ತಕ್ಕಂಥ ಹೈಕಮಾಂಡ್ ಏನಾದರೂ ತುಟಿಕ್ ಪಿಟಿಕ್ ಅಂದರೂ ಕೂಡ ರಾಜ್ಯದ ರಾಜಕೀಯ ಕ್ಷೇತ್ರ ಅಲ್ಲೋಲ ಕಲ್ಲೋಲ ಆಗುತ್ತೆ. ಮತ್ತೊಂದು ಕಡೆ ಡಿ ಕೆ ಸುರೇಶ್ ಕೂಡ ಅಣ್ಣನಿಗೆ ಕೊಟ್ಟಂತಹ ಪ್ರಮಾಣವನ್ನು ಅಥವಾ ಅಣ್ಣನಿಗೆ ಕೊಟ್ಟಂತಹ ಮಾತನ್ನು ಉಳಿಸ್ಕೋಬೇಕು ಹೈಕಮಾಂಡ್ ನಾಯಕರು ಅಂಥೇಳಿ ಸಾಕಷ್ಟು ಬಾರಿ ಅಣ್ಣನ ಪರ ನಿಂತ್ಕೊಂಡಿದ್ರು. ಒಟ್ಟಾರೆ ಇವತ್ತು ದೆಹಲಿ ಭೇಟಿ ನಿಜಕ್ಕೂ ಕೂಡ ಪೊಲಿಟಿಕಲ್ ವಿಭಾಗದಲ್ಲಿ ಅತಿ ದೊಡ್ಡ ಸಂಚಲನಾತ್ಮಕವಾದ ನಡೆಯಾಗಿ ಮಾರ್ಪಡಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.